ನಮಸ್ಕಾರ ಸ್ನೇಹಿತರೆ. ಇವತ್ತು ಬಿಜೆಪಿಯ ಎಂಎಲ್ಎ ಆದ ಚಂದ್ರು ಲಮಾಣಿ ಅವರು 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತರ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ವೃತ್ತಿಯಲ್ಲಿ ಡಾಕ್ಟರ್, ಸ್ವಂತ ಆಸ್ಪತ್ರೆ ಕೂಡ ಇದೆ. ಕೋಟಿ ಆಸ್ತಿ ಇದ್ರೂ ಈತ ಲಂಚ ಪಡೆಯಲು ಹೋಗಿದ್ದು ಯಾಕೆ? ಇನ್ನು ಈತನನ್ನು ಹಿಡಿದುಕೊಟ್ಟವರು ಯಾರು ಅಂತ ಗೊತ್ತಾ? ಈ ಚಂದ್ರು ಲಮಾಣಿ ಆಸ್ತಿ ಎಷ್ಟು ಕೋಟಿ ಅಂತ ಗೊತ್ತಾ? ಕೇವಲ 34 ವರ್ಷ ವಯಸ್ಸಿಗೆ ಈತ ಎಂಎಲ್ಎ ಆಗಿದ್ದು ಹೇಗೆ? ಈತನ ಹೆಂಡತಿ ಮಕ್ಕಳು ಏನ್ ಮಾಡ್ತಿದ್ದಾರೆ? ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಒಂದು ಆಫೀಸರ್ ಏನಾದ್ರೂ ಲಂಚ ತೆಗೆದುಕೊಂಡ್ರೆ ಅವರನ್ನು ಸಸ್ಪೆಂಡ್ ಮಾಡ್ತಾರೆ, ಆದ್ರೆ ಎಂಎಲ್ಎಗೆ ಯಾವುದೇ ಶಿಕ್ಷೆ ಇರಲ್ಲ. ಈ ತರ ಲಂಚ ಪಡೆಯುವಂತಹ ಎಂಎಲ್ಎಗಳನ್ನ ಕೂಡ ತಮ್ಮ ಸ್ಥಾನದಿಂದ ಸಸ್ಪೆಂಡ್ ಮಾಡಬೇಕು ಅಂತ ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ನಿಮಗೆ ಏನನ್ಸುತ್ತೆ? ಯಾವ ಪಕ್ಷದಲ್ಲಿ ಅತಿ ಹೆಚ್ಚು ಭ್ರಷ್ಟ ರಾಜಕಾರಣಿಗಳಿದ್ದಾರೆ? ಬಿಜೆಪಿನ, ಕಾಂಗ್ರೆಸ್ ಅಥವಾ ಜೆಡಿಎಸ್? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಜನರು ಎಂಎಲ್ಎಗಳನ್ನ ಆಯ್ಕೆ ಮಾಡೋದು ಆ ಕ್ಷೇತ್ರದ ಜನರ ಕಷ್ಟಗಳನ್ನ, ತೊಂದರೆಗಳನ್ನ ಸಾಲ್ವ್ ಮಾಡುವುದಕ್ಕೆ. ಆದರೆ ಈಗಿನ ಎಂಎಲ್ಎಗಳು ದುಡ್ಡು ಮಾಡೋಕೆ ಅಂತಾನೆ ಎಂಎಲ್ಎಗಳಾಗ್ತಾರೆ. ಆದರೆ ಚಂದ್ರು ಲಮಾಣಿ ಅವರಿಗೆ ತುಂಬಾ ಒಳ್ಳೆಯ ಹೆಸರಿತ್ತು. ಅವರು ಪ್ರತಿ ಭಾನುವಾರ SSLC ಮಕ್ಕಳಿಗೆ ಪಾಠ ಹೇಳಿಕೊಡ್ತಿದ್ರು. ಅಷ್ಟೇ ಅಲ್ಲದೆ ಯಾರೆಲ್ಲ PUCನಲ್ಲಿ ನೀಟ್ಗೆ ಪ್ರಿಪೇರ್ ಆಗ್ತಿರ್ತಾರೋ ಅವರಿಗೆ ಫ್ರೀಯಾಗಿ ಕೋಚಿಂಗ್ ಕೂಡ ಕೊಡ್ತಿರ್ತಾರೆ. ವೃತ್ತಿಯಲ್ಲಿ ಡಾಕ್ಟರ್ ಕೂಡ ಹೌದು. ಇವರಿಗೆ ಒಳ್ಳೆಯ ಹೆಸರು ಕೂಡ ಇರುತ್ತೆ. ಅದಕ್ಕಾಗಿಯೇ ಬಿಜೆಪಿಯಿಂದ ಇವರಿಗೆ ಕೇವಲ 34 ವರ್ಷ ವಯಸ್ಸಿಗೆ ಎಂಎಲ್ಎ ಟಿಕೆಟ್ ಅನ್ನ ಕೊಟ್ಟಿರ್ತಾರೆ. ಆದರೆ ಈಗ ಇವರು ಕೂಡ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ. ಅಸಲಿಗೆ ಇವರನ್ನು ಟ್ರ್ಯಾಪ್ ಮಾಡಲಾಗಿತ್ತಾ ಅಥವಾ ನಿಜವಾಗ್ಲೂ ಇವರೇ ಲಂಚ ಕೇಳಿದ್ರಾ? ಅಲ್ಲಿ ನಡೆದಿದ್ದಾದ್ರೂ ಏನು ಅಂತ ಮೊದಲು ನೋಡೋಣ ಬನ್ನಿ. ಸ್ನೇಹಿತರೆ, ಚಂದ್ರು ಲಮಾಣಿ ಅವರು ಗದಗ ಜಿಲ್ಲೆಯ ಶಿರಹಟ್ಟಿಯಿಂದ ಎಂಎಲ್ಎ ಆಗಿದ್ದಾರೆ. ಇವರು ಎಂಎಲ್ಎ ಆಗಿದ್ರೂ ಕೂಡ ಅವರು ವೃತ್ತಿಯಲ್ಲಿ ಡಾಕ್ಟರ್ ಅಂದ್ರೆ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅದಕ್ಕಾಗಿಯೇ ಬಾಲಾಜಿ ಆಸ್ಪತ್ರೆಯಲ್ಲಿ ಅವರದ್ದು ಕ್ಲಿನಿಕ್ ಇದೆ. ಇವರು ಆ ಕ್ಲಿನಿಕ್ನಲ್ಲಿ ಕೇವಲ ಪೇಷಂಟ್ಗಳನ್ನ ಮಾತ್ರ ನೋಡೋದಲ್ಲ, ಬದಲಿಗೆ ಅವರ ಎಂಎಲ್ಎ ಕೆಲಸಗಳು, ಆಫೀಸ್ ಕೆಲಸಗಳು, ಕಮಿಷನ್ ಕೆಲಸಗಳನ್ನ ಕೂಡ ಮಾಡ್ತಿರ್ತಾರೆ. ಇನ್ನು ವಿಜಯ್ ಪೂಜಾರಿ ಎಂಬ ಗುತ್ತಿಗೆದಾರ ಒಂದು ಕಾಮಗಾರಿಯ ವಿಚಾರವಾಗಿ ಒಂದು ತಡೆಗೋಡೆ ಕಟ್ಟುವುದಕ್ಕೆ 1 ಕೋಟಿ ರೂಪಾಯಿ ಟೆಂಡರ್ ಅನ್ನ ಪಡೆದಿರ್ತಾರೆ. ಈ ಟೆಂಡರ್ ಅವರಿಗೆ ಸಿಗಬೇಕಾದ್ರೆ ಎಂಎಲ್ಎಗೆ 12% ಲಂಚ ಕೊಡಬೇಕು ಎಂದು ಈ ಎಂಎಲ್ಎ PAಗಳು ಹೇಳಿರ್ತಾರೆ. ಅಂದ್ರೆ 1 ಕೋಟಿ ಕಾಮಗಾರಿಗೆ 12 ಲಕ್ಷ ಎಂಎಲ್ಎಗೆ ಕೊಡಬೇಕಾಗುತ್ತೆ. ಆದರೆ ಗುತ್ತಿಗೆದಾರ ಸ್ವಲ್ಪ ಮಾತಾಡಿ ಇದನ್ನ 11 ಲಕ್ಷ ರೂಪಾಯಿಗೆ ಡೀಲ್ ಕುದುರಿಸಿರ್ತಾರೆ. ಆದರೆ ಅವರಿಗೆ ಲಂಚ ಕೊಡಲು ಒಂಚೂರು ಇಷ್ಟ ಇರೋದಿಲ್ಲ. ಯಾಕಂಪ ಅಂತಂದ್ರೆ 11 ಲಕ್ಷ ರೂಪಾಯಿ ಎಂಎಲ್ಎಗೆ ಕೊಟ್ಟು ಬಿಟ್ರೆ ಇನ್ನ ಕಾಮಗಾರಿ ಮಾಡೋದು ಹೇಗೆ? ಕೇವಲ ಎಂಎಲ್ಎ ಮಾತ್ರ ಅಲ್ಲ ಸ್ನೇಹಿತರೆ, ಅಲ್ಲಿನ ತಹಶೀಲ್ದಾರ್ಗೆ, IAS ಆಫೀಸರ್ಗಳಿಗೆ ಈ ರೀತಿ ಲಂಚಗಳು ಕೊಡಬೇಕಾಗುತ್ತೆ. ಎಲ್ಲಾ ಲಂಚ ಅಲ್ಲೇ ಕೊಟ್ಬಿಟ್ರೆ ಇನ್ನ ಯಾವ ಸೀಮೆ ಕೆಲಸ ಆಗುತ್ತೆ ಹೇಳಿ? ಅದಕ್ಕೆ ಆತ ಧೈರ್ಯ ಮಾಡಿ ಲೋಕಾಯುಕ್ತಗೆ ದೂರು ಕೊಡ್ತಾನೆ. ನನಗೆ ಎಂಎಲ್ಎ 5 ಲಕ್ಷ ರೂಪಾಯಿ ಲಂಚ ಕೇಳುತ್ತಿದ್ದಾನೆ, ಏನ್ ಮಾಡ್ಲಿ ಅಂತ. ಅದಕ್ಕೆ ಲೋಕಾಯುಕ್ತ SP, ನೀವು ನಿಮ್ಮ ಬಳಿ ಹಣವನ್ನ ತೆಗೆದುಕೊಂಡು ಎಂಎಲ್ಎ ಬಳಿ ಹೋಗಿ ನಾವು ರೆಡ್ ಹ್ಯಾಂಡ್ ಆಗಿ ಹಿಡಿತೀವಿ ಅಂತ ಹೇಳ್ತಾರೆ. ಅದರಂತೆಯೇ ವಿಜಯ್ ಪೂಜಾರಿ ಅವರು ತಮ್ಮ ಬಳಿ 5 ಲಕ್ಷ ಹಣವನ್ನು ತೆಗೆದುಕೊಂಡು ಚಂದ್ರು ಲಮಾಣಿ ಅವರ ಕ್ಲಿನಿಕ್ಗೆ ಬರ್ತಾರೆ. ಅವರಿಗೆ ಆ ಹಣವನ್ನು ಕೂಡ ನೀಡ್ತಾರೆ. ಆಮೇಲೆ ಎಲ್ಲಾ ಕೆಲಸ ಬೇಗ ಆಗಬೇಕು ಎಂದು ಹೇಳುತ್ತಿರುವಾಗಲೇ ಲೋಕಾಯುಕ್ತ ದಾಳಿ ನಡೆದೇ ಹೋಗುತ್ತೆ. ಏಕಾಏಕಿ ಲೋಕಾಯುಕ್ತರು ಬಂದು ಹಣದ ಸಮೇತ ಅವರನ್ನ ಹಿಡಿತಾರೆ. ಚಂದ್ರು ಅವರಿಗೆ ಒಂದು ಕ್ಷಣ ಏನ್ ನಡೀತಿದೆ ಅಂತ ಗಾಬರಿ ಆಗ್ಬಿಡುತ್ತೆ. ಕೂಡಲೇ ತಮ್ಮ ಬಳಿ ಇದ್ದಂತಹ 5 ಲಕ್ಷ ರೂಪಾಯಿ ಹಣವನ್ನ ಪಕ್ಕಕ್ಕೆ ಇಟ್ಟು ಬಿಡ್ತಾರೆ ಮತ್ತು ಏನನ್ನೂ ಕೂಡ ಮಾತನಾಡುವುದಿಲ್ಲ. ಆಗ ಸೀದಾ ಅವರನ್ನ ಅಲ್ಲಿಂದ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾರೆ. ಕೇವಲ ಚಂದ್ರು ಲಮಾಣಿ ಮಾತ್ರವಲ್ಲ, ಅವರ 2 PAಗಳನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತದೆ. ಈಗ ಚಂದ್ರು ಲಮಾಣಿ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ನಾವು ನೋಡಬೇಕಾಗಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಒಂದು ಎಂಎಲ್ಎ ಸಂಬಳನೇ ಲಕ್ಷಾಂತರ ರೂಪಾಯಿ ಬರುತ್ತೆ.
ಇನ್ನು ಆಸ್ತಿಗಳಂತೂ ಕೋಟ್ಯಾಂತರ ರೂಪಾಯಿ ಇರುತ್ತೆ. ಆದರೂ ಕೇವಲ ಬರೀ 5 ಲಕ್ಷ ರೂಪಾಯಿಗೆ ಈ ರೀತಿ ಸಿಕ್ಕಿ ಹಾಕಿಕೊಳ್ಳುವುದು ಎಷ್ಟು ಅವಮಾನಕರ. ಯಾಕಪ್ಪ ಅಂತಂದ್ರೆ ಸ್ನೇಹಿತರೆ, ಚಂದ್ರು ಲಮಾಣಿಯವರು ಯುವ ಪ್ರತಿಭೆ, ವೃತ್ತಿಯಲ್ಲಿ ಡಾಕ್ಟರ್ ಕೂಡ ಹೌದು. ತುಂಬಾ ಒಳ್ಳೆಯ ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ಅವರು 300ಕ್ಕೂ ಅಧಿಕ ಬಡ ಮಕ್ಕಳಿಗೆ ಫ್ರೀಯಾಗಿ ಪಾಠ ಹೇಳ್ತಿದ್ರು. ಅಷ್ಟೇ ಅಲ್ಲದೆ ಆ ಜಿಲ್ಲೆಯಲ್ಲಿರುವ ಪ್ರತಿಯೊಬ್ಬ IAS ನಿಂದ ಹಿಡಿದು ತಹಶೀಲ್ದಾರ್ನವರೆಗೂ ಫ್ರೀ ಇದ್ದಾಗಲೆಲ್ಲ ಮಕ್ಕಳಿಗೆ ಬಂದು ಪಾಠ ಮಾಡಿ ಎಂದು ಬುದ್ಧಿವಾದವನ್ನ ಕೂಡ ಹೇಳ್ತಿದ್ರು. ಈಗ ಇವರೇ ಲಂಚಕ್ಕೆ ಬಲಿಯಾಗಿದ್ದಾರೆ. ಕೇವಲ ಚಂದ್ರು ಲಮಾಣಿ ಮಾತ್ರವಲ್ಲ, ಪ್ರತಿ ಪಕ್ಷದಲ್ಲೂ ಕೂಡ MLAಗಳು ಲಂಚ ತಿಂತಾರೆ. ಆದರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ಡೈರೆಕ್ಟ್ ಆಗಿ ಈ ರೀತಿ ಹಣ ಪಡೆಯಲ್ಲ. PAಗಳ ಮೂಲಕ, ತಮ್ಮ ಚೇಲಾಗಳ ಮೂಲಕ ಎಲ್ಲಾ ಡೀಲ್ಗಳನ್ನ ಮಾಡಿ ಮುಗಿಸ್ತಾರೆ. ಆದರೆ ಚಂದ್ರು ಲಮಾಣಿಗೆ ಇವೆಲ್ಲ ಗೊತ್ತಿಲ್ಲ. ದುಡ್ಡು ತೆಗೆದುಕೊಂಡು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಇನ್ನು ಚಂದ್ರು ಲಮಾಣಿ ಅವರ ಆಸ್ತಿ ವಿಷಯಕ್ಕೆ ಬರುವುದಾದ್ರೆ, ಇವರೇ 2023ರಲ್ಲಿ ಘೋಷಣೆ ಮಾಡಿಕೊಂಡಿರುವುದು. ಇವರ ಆಸ್ತಿ 6,14,00,000 ರೂಪಾಯಿ. ಇನ್ನು ಇವರಿಗೆ ಸಾಲನೇ ಬರೋಬ್ಬರಿ 4,04,00,000 ರೂಪಾಯಿಗಳಷ್ಟಿವೆ. ಇವರ ಹೆಂಡತಿ ಗೃಹಿಣಿ ಹಾಗೂ ಬಿಸ್ನೆಸ್ಗಳನ್ನ ಕೂಡ ಮಾಡ್ತಾರೆ. ಇವರ ಬಳಿ 3 ಎಕರೆ 23 ಗುಂಟೆಯಷ್ಟು ಜಮೀನಿದೆ. ಅದು ಬಿಟ್ಟು 4 ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನು ಕೂಡ ಹೊಂದಿದ್ದಾರೆ ಮತ್ತು 2 ಮನೆಗಳು ಕೂಡ ಇವೆ ಎಂದು ಇವರೇ ಚುನಾವಣೆ ಸಮಯದಲ್ಲಿ ಘೋಷಣೆ ಮಾಡಿಕೊಂಡಿದ್ರು. ಇನ್ನು ಇವರ ಕಾಂಟ್ರವರ್ಸಿಗಳ ವಿಷಯಕ್ಕೆ ಬರೋದಾದ್ರೆ, ಕಳೆದ ವರ್ಷ ಇವರ ಕಾರ್ ಡ್ರೈವರ್ ಸುನಿಲ್ ಲಮಾಣಿ ಅವರು ಇವರ ಮನೆಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ರು. ಅಷ್ಟೇ ಅಲ್ಲದೆ ಇವರು MLA ಆದಮೇಲೆ ಕೂಡ ಸರ್ಕಾರಿ ಹುದ್ದೆಯಲ್ಲಿ ಇದ್ದರು ಅಂತ ಇವರ ಮೇಲೆ ಆರೋಪಗಳು ಕೂಡ ಇವೆ. ಇನ್ನು ಈ ವಿಷಯದ ಬಗ್ಗೆ ಮಾತನಾಡೋಕೆ ಯಾವ BJP ನಾಯಕ ಕೂಡ ಮುಂದೆ ಬರ್ತಿಲ್ಲ. ಇನ್ನು ಚಂದ್ರು ಅವರ ಪತ್ನಿ ಹೇಳೋದೇನಪ್ಪಾ ಅಂತಂದ್ರೆ, ನನ್ನ ಗಂಡ ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ರು, ಮತ್ತೆ ಮುಂದಿನ ಬಾರಿ ಗೆದ್ದು ಬಿಡ್ತಾರೆ ಅಂತ ಕಾಂಗ್ರೆಸ್ನವರೇ ಈ ರೀತಿ ಮಾಡಿಸಿದ್ದಾರೆ ಎಂದು ಹೇಳ್ತಿದ್ದಾರೆ. ಅಲ್ಲ, ರೆಡ್ ಹ್ಯಾಂಡ್ ಆಗಿ ಲಂಚ ತೆಗೆದುಕೊಳ್ಳುವಾಗ ಸಿಕ್ಕಿ ಬಿದ್ರೂ ಕೂಡ ಈ ರೀತಿ ತಪ್ಪುಗಳನ್ನ ಡಿಫೆಂಡ್ ಮಾಡ್ಕೊಂತಾರೆ ಅಂತಂದ್ರೆ ಏನ್ ಹೇಳೋಣ. ಇನ್ಮುಂದೆ ಯಾವುದೇ ಒಬ್ಬ ಅಧಿಕಾರಿ ಇರಬಹುದು, MLA ಇರಬಹುದು, ಅವರು ಲಂಚ ಕೇಳುವಾಗ ಇದೇ ರೀತಿ ಅವರ ಮೇಲೂ ಕೂಡ ಲೋಕಾಯುಕ್ತಗೆ ದೂರು ಕೊಟ್ಟು ಅವರನ್ನು ಹಿಡಿದಾಕಬೇಕು. ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಾಗ ಅಧಿಕಾರಿಗಳಿರಬಹುದು, MLAಗಳಿರಬಹುದು, ಭಯ ಶುರುವಾಗುತ್ತೆ. ಆಗ್ಲಾದ್ರೂ ಇಂತಹ ನೀಚ ಕೆಲಸಗಳನ್ನ ಮಾಡೋದು ಬಿಡ್ತಾರೆ ಎಂಬುದು ನಮ್ಮ ಅಭಿಪ್ರಾಯವಾಗಿದೆ. ಒಟ್ನಲ್ಲಿ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಯಾರೇ ಬಂದರೂ ಕೂಡ ಅವರು ಲಾಭ ಮಾಡಿಕೊಳ್ಳುವುದೇ ನೋಡ್ತಾರೆ. ಜನರಿಗೆ ಉಪಯೋಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅವರ ಮಕ್ಕಳು ಮೊಮ್ಮಕ್ಕಳು ತಿನ್ನುವಷ್ಟು ಆಸ್ತಿಗಳನ್ನ ಮಾಡಿಟ್ಟು ಹೋಗ್ತಾರೆ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ಈಗ ಸಿಕ್ಕಾಕೊಂಡಿರುವಂತಹ ಈ MLAಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.